ಮಂಗಳೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿ ಸುಂದರವಾದ ನಿಸರ್ಗದ ನಡುವೆ 500 ವರ್ಷಕ್ಕೂ ಹಿಂದಿನ ಇತಿಹಾಸ ಇರುವ ದೇವಸ್ಥಾನವೇ ಪೋರ್ಕೋಡಿ ಸೋಮನಾಥೇಶ್ವರ ದೇವಸ್ಥಾನ. ಈ ದೇವಾಲಯದಲ್ಲಿರುವ ಶಿವಲಿಂಗವು ಹಿಂದೆ ಗಂಡಬೆಟ್ಟು ಎಂಬ ಮನೆತನದಲ್ಲಿ ಆರಾಧನೆಗೊಳ್ಳುತ್ತಿತ್ತು. ಅಲ್ಲಿಗೆ ಪೇಜಾವರ ಮಾಗಣೆಯ ಅರ್ಚಕರು ಹೋಗಿ ಪೂಜೆ ಮಾಡುತ್ತಿದ್ದರು. ಅರ್ಚಕರಿಗೆ ವಯಸ್ಸಾದ ಕಾರಣ ಅವರಿಗೆ ಆ ಸ್ಥಳಕ್ಕೆ ಹೋಗಿ ಪೂಜೆ ಮಾಡುವುದು ಬಹಳ ಕಷ್ಟಕರವಾಗುತ್ತಿತ್ತು. ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ಆಗ ಅರ್ಚಕರ ಕನಸಿನಲ್ಲಿ ಸೋಮನಾಥೇಶ್ವರ ಬಂದು, ನನ್ನನ್ನು ಕರೆದುಕೊಂಡು ಹೋಗು, ನಾನು ಬರುತ್ತೇನೆಂಬ ನುಡಿಯಾಯಿತಂತೆ. ಅದರಂತೆ ಅರ್ಚಕರು ಆ ಶಿವಲಿಂಗವನ್ನು ಪೋರ್ಕೋಡಿಗೆ ತೆಗೆದುಕೊಂಡು ಹೊರಟಾಗ ಅಲ್ಲಿಯ ತಪ್ಪೇದಿ ಎಂಬ ದೈವ ಹಿಂದಿನಿಂದ ಬಂದು ತೆಗೆದುಕೊಂಡು ಹೋಗದಂತೆ ತಡೆಯುತ್ತದೆ. ಆವಾಗ ಅಲ್ಲಿಯ ಕೋರ್ದಬ್ಬು ಮತ್ತು ಜುಮಾಡಿ ದೈವ ತಪ್ಪೇದಿ ದೈವವನ್ನು ಸೋಲಿಸಿ ಹಿಂದಕ್ಕೆ ಕಳಿಸುತ್ತದೆ. ಅರ್ಚಕರು ಶಿವಲಿಂಗದ ಜೊತೆ ಪೋರ್ಕೋಡಿಗೆ ಬರುತ್ತಾರೆ. ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಬೃಹದಾಕಾರದ ಇಷ್ಟು ದೊಡ್ಡ ಲಿಂಗ ಈ ಪರಿಸರದಲ್ಲಿ ಎಲ್ಲೂ ಕಾಣಸಿಗುವುದಿಲ್ಲ. ಅಲ್ಲದೆ ಈ ದೇವಾಲಯದಲ್ಲಿ ಶಿವನ ಜೊತೆ ಪಾರ್ವತಿ, ಗಣಪತಿ ನೆಲೆಸಿದ್ದಾರೆ. ಹೊರಗಡೆ ನಾಗಬನವೂ ಇದೆ. ಈ ಜಾಗವನ್ನು ದೊಡ್ಡ ಕಂಬಳ ಮನೆತನದವರು ದೇಣಿಗೆಯಾಗಿ ನೀಡಿರುತ್ತಾರೆ. ಈ ದೇವಾಲಯದಲ್ಲಿ ಮದುವೆ ಆಗದವರು ಪಾರ್ವತಿ ದೇವಿಯಲ್ಲಿ ಬಂದು ಪ್ರಾರ್ಥಿಸಿದರೆ ವಿವಾಹ ಯೋಗ ಕೂಡಿ ಬರುತ್ತದೆ. ಇಲ್ಲಿ ವಿಶೇಷವಾಗಿ ಸ್ವಯಂವರ ಪಾರ್ವತಿ ಪೂಜೆ ನಡೆಯುತ್ತದೆ. ಇಲ್ಲಿಗೆ ಹರಕೆ ಕಟ್ಟಿಕೊಂಡರೆ ಎಂತಹ ಕಾಯಿಲೆ ಕೂಡ ವಾಸಿಯಾಗುತ್ತದೆ. ಇಲ್ಲಿ ಪ್ರತಿ ಸುಗ್ಗಿಯ ಹುಣ್ಣಿಮೆಯ ದಿವಸ ಧ್ವಜಾರೋಹಣವಾಗಿ 4 ದಿವಸಗಳ ಜಾತ್ರೆ ನಡೆಯುತ್ತದೆ. ಇಲ್ಲಿಯ ವಿಶೇಷ ಪೂಜೆ ರಂಗಪೂಜೆ, ಏಕಾದಶ ರುದ್ರಾಭಿಷೇಕ, ಶತರುದ್ರಾಭಿಷೇಕ.